ಹಾಯ್ ಪೇಂಟರ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ಆ್ಯಪಲ್ಲಿ ಏನೇನಿದೆ, ಹೆಂಗೆ ಸ್ಕ್ಯಾನ್ ಮಾಡೋದು, ಯಾವ ಥರ ನೀವು ವಿಡ್ರಾ ಮಾಡ್ಕೊಳ್ಳೋದು ಎಲ್ಲ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ನೋಡಿ ಓಪನ್ ಆಯಿತು ಇವಾಗ. ನೋಡಿ ಇವಾಗ ಓಪನ್ ಆಯಿತು. ಇದು ಓಪನ್ ಆದಕ್ಕೆ ಈ ಥರ ಫ್ರಂಟ್ ಇರುತ್ತೆ. ಮೇಲೆ ಸ್ಕ್ರೋಲ್ ಮಾಡ್ತಾ ಹೋದರೆ, ಎತ್ತುತ್ತಾ ಹೋದರೆ ನಿಮಗೆ ಎಲ್ಲ ಡೀಟೇಲ್ಸ್ ಪೂರ್ತಿ ನಿಮ್ಗೆ ಇದಾಗುತ್ತೆ. ನೋಡಿ ಇದು ಟೋಟಲ್ ಪಾಯಿಂಟ್ಸು ಇದಾಗಿರೋದು ಎಲ್ಲ ಪೂರ್ತಿ. ಇದು ನನ್ನ ಸ್ನೇಹಿತರು ಅಕೌಂಟು, ಹಂಗಾಗಿ ಪೂರ್ತಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಸ್ಕ್ಯಾನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಸ್ಕ್ಯಾನ್ ಇಲ್ಲಿ ಮುಂದೆ ಸ್ಕ್ಯಾನ್ ಇದೆಯಲ್ಲ, ಅದು ಒತ್ತಿದ್ರೆ ಡೈರೆಕ್ಟು ಹಿಂಗಾಗುತ್ತೆ. ಸರಿ, ನಾ ಕೂಪನ್ ನೋಡಿ, ಕೂಪನ್ ಹಿಡಿದೇಡ್ಕೆ 10 ರೂಪೀಸ್ ಅಭಿನಂದನೆಗಳು ಅಂತ ಬಂತು ನೋಡಿ. ಅಂಕ 10 ರೂಪೀಸ್ ಅಂಕಗಳು ಅಂದರೆ ಅದು ಅಮೌಂಟೇ. ಅದು ಅಂಕಗಳು ಅಂದರೆ ಬರೀ ಪಾಯಿಂಟ್ಸ್ ಬರುತ್ತೆ ಆ ಥರ ಏನಿಲ್ಲ. ನೋಡಿ ಅದಾದಮೇಲೆ ಮಾಡಿದ್ರೆ, ಸ್ಕ್ಯಾನ್ ಆಗಿರೋದು ಮಾಡಿದ್ರೆ ಆಲ್ರೆಡಿ ಕೂಪನ್ ಆಗಿದೆ ಅಂತ ಹೇಳ್ತಾ. ಆಮೇಲೆ ಫ್ರಂಟು ಇವಾಗ ಮಾಡಿದ ಫ್ರಂಟು ಸ್ಕ್ಯಾನ್ ಮಾಡಿಟ್ಕೆ ಬಂದುಬಿಡುತ್ತೆ. ಅದ್ರ ಬ್ಯಾಕ್ ಇದೆಯಲ್ಲ, ಅದರಲ್ಲಿ ಪಾಸ್ವರ್ಡ್ ಇರುತ್ತೆ. ಅಲ್ಲಿ ನೋಡಿ ಮೇಲ್ಗಡೆ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿದ್ರೆ ಪಾಯಿಂಟ್ಸ್ ನಂಬರ್ ಇರುತ್ತೆ. ಆ ನಂಬರ್ ಹಾಕಿದ್ರೆ ಮಾತ್ರ ಹಿಂದೆಗಡೆ ಬರೋದು. ಸರಿನಾ? ಇದು ಯಾವುದಪ್ಪ ಅಂದರೆ ಅಮೌಂಟ್ ಕಮ್ಮಿ ಬರ್ತಾಯಿತ್ತಲ್ಲ, ಏನಪ್ಪ ಇದು ಈ ಥರ ಇದಾಗ್ತೈತೆ ಅಂತ ಹೇಳಿದ್ರೆ, ಇದು ನಾನು ಇವಾಗ ಸ್ಕ್ಯಾನ್ ಮಾಡ್ತಾ ಇರೋದು TX1 ಅಂತ ನಮ್ಮದು ಹೊಸ್ದಾಗಿ ಅಡೇಸಿವ್ ಬಿಟ್ಟಿದ್ದಾರೆ. ಅದ್ರದ್ದು ಲೋ ಕ್ವಾಲಿಟಿದು. ಇದು ಅಂದರೆ ಫಸ್ಟ್ನೇ ಇದ್ರದ್ದು ನೆಲಕ್ಕೆ ಹಾಕೋದು ಇದು. ಅದಕ್ಕೆ ಇದು ಪಾಯಿಂಟ್ಸು ಕಮ್ಮಿ ಬರ್ತೈತೆ. 10 ರೂಪಾಯಿ ಮುಂದೆ 5 ರೂಪಾಯಿ, ಹಿಂದೆಗಡೆ 10 ರೂಪಾಯಿ ಆ ಥರ ಬರುತ್ತೆ. ನೋಡಿ ಎಷ್ಟು ಫಾಸ್ಟಾಗಿ ಆಗುತ್ತೆ. ಒಂದು 10 ಟೋಕನ್ ನಾನು ಇವಾಗ ಸ್ಕ್ಯಾನ್ ಮಾಡ್ತಾಯಿದ್ದೀನಿ ನಿಮಗೆ ಎಕ್ಸಾಂಪಲಾಗಿ ತೋರ್ಸೋಕ್ಕೆ. ಅದಕ್ಕೆ ನನ್ನ ಹತ್ರ ಯಾವುದೂ ಇರಲಿಲ್ಲ. ಅದು TX1 ಅಂತ ನಮ್ಮದ್ರಲ್ಲಿ ಇತ್ತು, ಅದನ್ನು ಇದು ಮಾಡ್ತೇನೆ. ಪಟ್ಟಿದೆಲ್ಲ ನಿಮಗೆ ಫ್ರಂಟು ಬಂದ್ಬಿಟ್ಟು ನಿಮಗೆ 10 ರೂಪೀಸ್ ಬರುತ್ತೆ, ಬ್ಯಾಕು 40 ರೂಪೀಸ್ ಬರುತ್ತೆ. ಟೋಟಲ್ 50 ರೂಪೀಸು ನಿಮಗೆ ನಮ್ಮ ಪಟ್ಟಿಲಿ 40 kg ಪಟ್ಟಿಲಿ ಆರಾಮಾಗಿ ಬಂದುಬಿಡುತ್ತೆ. ಇದೇನಪ್ಪ ಇದು ಇಷ್ಟು ಕಮ್ಮಿ ಬರುತ್ತೆ ಇದರಲ್ಲಿ ಅಂತ ಎಲ್ಲ ಇದು ಮಾಡೋದು ಬೇಡ. ನಾನು ಎಕ್ಸಾಂಪಲ್ಗೆ ಯಾವುದು ಕೂಪನ್ ನನ್ನ ಹತ್ರ ಪಟ್ಟಿದ್ದು ಯಾವುದೂ ಇರಲಿಲ್ಲ, ಹಂಗಾಗಿ ನಾನು TX1 ಅಂತ ನಮ್ಮದು ಅಡೇಸಿವ್ದೊಂದು ಕೂಪನ್ ಸಿಕ್ಕಿತ್ತು, ಒಂದು 10. ಅದಕ್ಕೆ ಸ್ಕ್ಯಾನ್ ಮಾಡಿ ನಿಮಗೆ ಎಕ್ಸಾಂಪಲಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ನೀವು ಮುಂದೆನೂ ಸ್ಕ್ಯಾನ್ ಮಾಡಬೇಕು, ಹಿಂದೆನೂ ಸ್ಕ್ಯಾನ್ ಮಾಡಬೇಕು. ಕೆಲವ್ರು ಪೇಂಟ್ರುಗಳು ಏನು ಮಾಡ್ತಾರೆ, ಬರೀ ಮುಂದೆ ಸ್ಕ್ಯಾನ್ ಮಾಡಿಬಿಟ್ಟು ಎಸ್ಬಿಡ್ತಾರೆ. ಕೆಲವರು ಹಿಂದೆ ಸ್ಕ್ಯಾನ್ ಮಾಡಿಬಿಟ್ಟು ಎಸ್ಬಿಡ್ತಾರೆ. ಹಿಂದೆ ಮುಂದೆ ಎರಡೂ ಮಾಡಲ್ಲ ಅಲ್ವಾ? ಇವಾಗ ಅದಕ್ಕೋಸ್ಕರ ಅದೆಲ್ಲ ಕ್ಲಿಯರಾಗಿ ಕಟ್ಟಾಗಿ 1 ರೂಪಾಯಿನೂ ವೇಸ್ಟ್ ಮಾಡಿಬಿಟ್ಟಿವಿ ಪೇಂಟರ್ಸ್, ನಮ್ಮ ಸ್ನೇಹಿತರುಗಳ 1 ರೂಪಾಯಿನೂ ಯಾವುದೇ ರೀತಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ. ಕಂಪ್ನಿ ಸಾವಿರಾರು ನಿಮಗೋಸ್ಕರನೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಹಾಗಾಗಿ ನೋಡಿ ಇವಾಗ ಸ್ಕ್ಯಾನ್ ಮಾಡಿರೋದು ಮಾಡಿದ್ರೆ ಆಲ್ರೆಡಿ ಕೂಪನ್ ಈಗಾಗಲೇ ಸ್ಕ್ಯಾನ್ ಆಗಿದೆ ಅಂತ ಹೇಳ್ತಾರೆ. ನೋಡಿ ಇವಾಗ ಸ್ಕ್ಯಾನ್ ಮಾಡಾಯಿತು. ನೋಡಿ ಟೋಟಲ್ ಪಕ್ಕದಲ್ಲಿ 8,000 ರೂಪಾಯಿ ನಾನು ಇದುವರೆಗೂ ಟೋಟಲ್ ಆಗಿರೋದು. ಇದು ಇವಾಗ ನಾನು ಸ್ಕ್ಯಾನ್ ಮಾಡಿರೋದು 185 ರೂಪಾಯಿ ಸ್ಕ್ಯಾನ್ ಮಾಡಿರೋದು. ಇದು ಟೋಟಲ್ ನಾನು ಇಲ್ಲಿವರೆಗೂ ಓವರಲ್ಲಾಗಿ ನಮ್ಮ ಫ್ರೆಂಡು ಮಾಡಿರೋದು 8,000 ರೂಪಾಯಿ ಮಾಡಿದ್ದಾರೆ. ಆ ಥರ ಇದು ಟೋಟಲ್ ತೋರಿಸುತ್ತೆ. ಆಮೇಲೆ ಅದ್ರ ಕೆಳಗಡೆ ಬಂದರೆ ನೋಡಿ ಪಟ್ಟಿ 10 kg 20 kg TX1 ನಾನು ಹೇಳಿದ್ನಲ್ಲ, ಇದೇನೇ TX1 ಅಂತ. ಇವಾಗ ಸ್ಕ್ಯಾನ್ ಮಾಡಿದ್ನಲ್ಲ 5-10 ರೂಪಾಯಿ ಇದೇ TX1 ಅಂತ. ಅದ್ರ ಪಕ್ಕ ವಾಟ್ಫು ಪಟ್ಟಿ ಎಷ್ಟು ಬರುತ್ತೆ TX2. ಇದು TX2 ಅಂದರೆ ಇನ್ನೂ ನೆಕ್ಸ್ಟ್ ಕ್ವಾಲಿಟಿದು. ಆದ್ಮೇಲೆ ಟೆಕ್ಸ್ಚರದಲ್ಲಿ 75 ರೂಪಾಯಿ ಬರುತ್ತೆ. ಮುಂದೆ 5 ರೂಪಾಯಿ, ಟೋಟಲ್ 80 ರೂಪಾಯಿ ಬರುತ್ತೆ. 20 kg ಟೆಕ್ಸ್ಚರದಲ್ಲಿ 80 ರೂಪಾಯಿ ಬರುತ್ತೆ. ನೋಡಿ ಯಾವುದು ಕಳ್ಕೊಳಕ್ಕೆ ಹೋಗ್ಬಿಡಿ. ಅದಾದಮೇಲೆ ನಿಮಗೆ ಇದು ಬಂದ್ಬಿಟ್ಟು ಇದೇನಪ್ಪ ಅಂದರೆ, ನಿಮಗೆ ನಿಮ್ಮ ಸ್ನೇಹಿತರಿಗೆ ಹಂಚಿದ್ರೆ ನಿಮ್ಗೆ ಇಷ್ಟು ದುಡ್ಡು ಅಂತ ಬರುತ್ತೆ. ಅಂದರೆ ಆ್ಯಪ್ ನಿಮ್ಮ ಸ್ನೇಹಿತರಿಗೆ ಹಂಚಿದ್ರೆ ಇಷ್ಟು ಅಂಕಗಳು ಅಂತ ಕೋಡ್ ಐತೆ ನೋಡಿ, ಆ ಕೋಡ್ ಹಾಕಬೇಕು, ಅಷ್ಟು ಅಂಕಗಳು ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಇದೆಲ್ಲ ಪೂರ್ತಿ ನಿಮ್ಮ ಆ್ಯಪಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬಂದಿದ್ದೆ ಅಷ್ಟೇ. ಸುಮಾರು ಜನ ಇದು ಮಾಡ್ತಾರೆ ಪಾಪ, ಗೊತ್ತಾಗಲ್ಲ ನಮ್ಮ ಪೇಂಟರ್ಸ್ಗಳ್ಗೆ. ಅದಕ್ಕೋಸ್ಕರ ಕನ್ನಡದಲ್ಲಿ ಏನೇ ಇದ್ರೂ ಈ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ನೋಡಿ, ಇದು ನಿಮ್ಮ ವಿಳಾಸ ಇರುತ್ತೆ ಫಸ್ಟ್ನೇದು ಇದು ಮಾಡಿದ್ರೆ. ಎರಡನೇದು ನಗದು ಟ್ರಾನ್ಸ್ಫರ್ ಅಂತಿದೆಯಲ್ಲ, ಅದೇ ನೀವು ಇದು ಮಾಡ್ಕೊಳ್ಳೋದು. ಇನ್ನು ಈ ಕಡೆ ಅದ್ರ ಪಕ್ಕಕ್ಕೆ ಬಂದರೆ ರಿಡೀಮ್ ಅಂತ ಐತಲ್ಲ, ಅದು ನೀವು ರಿಡೀಮ್ ಅಂತ ಇದು ಮಾಡಿದ್ರೆ ಟೋಟಲ್ಲು ಯಾವುದ್ಯಾವುದು ಅಂದರೆ ನಿಮಗೆ ಕೂಪನ್ನು, ಅಮೆಝಾನ್ ವೋಚರ್ ಕೂಪನ್ನು, ಗಿಫ್ಟ್ ವೋಚರ್ ಬಂದಿರುತ್ತೆ. ಅದ್ರ ಬಗ್ಗೆ ಇದು ತೋರಿಸುತ್ತೆ ಇದು ಆ್ಯಪು. ಅದು ನೀವು ಯೂಸ್ ಮಾಡ್ಕೊಬೋದು. ಅದಾದಮೇಲೆ ನಿಮಗೆ ಇದು ಇದು ಏನು ಅಷ್ಟೊಂದೇನಿಲ್ಲ ಬಿಡಿ. ಇವಾಗ ನೋಡಿ ನಗದು ವರ್ಗಾವಣೆ ಅಂತಿದೆಯಲ್ಲ, ಇವಾಗ 185 ರೂಪಾಯಿ ಇವಾಗ ಸ್ಕ್ಯಾನ್ ಮಾಡಿರೋದು ಇದೆ. ಸರಿನಾ? ಇದನ್ನು ನೀವು ತಗೋಬೇಕು ಅಂದರೆ
ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಿ ಬ್ಯಾಂಕ್ ಅಂತಿದೆ ನೋಡಿ, ಬ್ಯಾಂಕ್ ಅಂತಿದೆ, ಅಲ್ಲಿಗೆ ಸಲ್ಲಿಸಿ ಅಂತ ಕೆಳಗಡೆ ಇದೆಯಲ್ಲ, ಅಲ್ಲಿಗೆ ಒತ್ತಿದ್ರೆ ನೀವು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟು ಇದಾಗ್ಬಿಡುತ್ತೆ. ಇಷ್ಟೇ ನಿಮ್ಮ ಅಕೌಂಟಿಗೆ ತಗೊಳ್ಳೋದು ಇಷ್ಟೇ. ಈ ಥರ ಬ್ಯಾಂಕ್ ಅಂತ ಇವು ಪಕ್ಕದಲ್ಲಿ ಯು ಪಿ ಐ ಅಂತ ಮುಂಚೆ ಬರ್ತಿತ್ತು, ಇವಾಗ ಬರ್ತಾಯಿಲ್ಲ, ಬರೀ ಜಸ್ಟ್ ಬ್ಯಾಂಕಿಗೆ ಕೊಟ್ಟಿದ್ದಾರೆ. ಬ್ಯಾಂಕಿಗೆ ಸಲ್ಲಿಸಿ ಅಂತ ಕೊಟ್ಟರೆ ನಿಮ್ಮ ಅಮೌಂಟ್ ಪೂರ್ತಿ ₹100 ಮೇಲಿರಬೇಕು. ಇನ್ನೊಂದು ಹೇಳ್ಬಿಡ್ತೀನಿ, ₹100 ಮೇಲಿರಬೇಕು, ₹2,000 ಒಳಗಿರಬೇಕು. ನೀವು ಅಮೌಂಟ್ ತೊಗೋಬೇಕು ಅಂದರೆ ₹2,000 ಮೇಲೆ ಅಮೌಂಟ ನಿಮ್ಮ ಅಕೌಂಟ್ಗೆ ಇದಕ್ಕೆ ಟ್ರಾನ್ಸ್ಫರ್ ಆಗೋಲ್ಲ, ಬ್ಯಾಂಕ್ಗೆ. ನೀವು ₹100 ಒಳಗಡೆ ಅಮೌಂಟ್ ಇದ್ದರೆ ಅದು ಟ್ರಾನ್ಸ್ಫರ್ ಆಗೋಲ್ಲ, ಮೇಲಿರಬೇಕು. ಓಕೆನಾ? ಈ ಥರ ಈ ಆ್ಯಪು ವರ್ಕ್ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಏನೇ ಇದ್ದಿದ್ರೂ ನಮ್ಮ ಕೋಟೆ ಸೈಡು, ನಮ್ಮ ಕೋಟೆ, ಸರಗೂರು, ಹುಣಸೂರು, ಬೆಟ್ಟದಪುರ, ಪ್ರಿಯಾಪಟ್ಟಣ, ಕೆ ಆರ್ ನಗರ ಈ ಸೈಡ್ ಆದರೆ ನಾನೇ ಸಿಗ್ತೀನಿ. ಮೈಸೂರು ಈ ಸೈಡ್ ಆದರೆ ನಾನೇ ಸಿಗ್ತೀನಿ. ಈ ಸೈಡಲ್ಲಿ ಸಾಗರ್ ಅವ್ರ ನಂಬರ್ ಕೊಡಿ ಅಂದರೆ ಯಾರು ಬೇಕಾದ್ರೂ ಕೊಡ್ತಾರೆ, ಹಾರ್ಡ್ವೇರ್ ಶಾಪಲ್ಲೆಲ್ಲ. ಇಲ್ವಲ್ಲ ಸೈಡು, ಈ ಸೈಡೆಲ್ಲ ಪೂರ್ತಿ ರೂರಲ್ ಮಾರ್ಕೆಟ್ ನಾನು ನೋಡ್ಕೊತೀನಿ. ಈ ಥರ ಇದೆ, ಯೂಸ್ ಮಾಡ್ಕೊಳ್ಳಿ ಎಲ್ರೂ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಏನೇ ಇದ್ರೂ ಅಪ್ಡೇಟ್ ಮಾಡ್ತಾಯಿರ್ತೀನಿ.